ಸ್ನೇಹಿತರೆ, ಶ್ರೀಕೃಷ್ಣನು ಹಸ್ತಿನಾವತಿಯ ಅರಮನೆಗೆ ಸಂಧಾನಕ್ಕಾಗಿ ತೆರಳುತ್ತಾನೆ. ಅಲ್ಲಿ ದುರ್ಯೋಧನನ ಒಟ್ಟಿಗೆ ಮಾತಾಡಿದಾಗ ದುರ್ಯೋಧನನು ಸಂಧಾನಕ್ಕೆ ಒಪ್ಪೋದೇ ಇಲ್ಲ, ಯುದ್ಧವೇ ನಿಶ್ಚಿತ ಅಂತ ಹೇಳ್ತಾನೆ. ತದನಂತರ ಶ್ರೀಕೃಷ್ಣನು ಮರಳಿ ದ್ವಾರಕೆಗೆ ಬರುತ್ತಾನೆ. ನಂತರ ಯುದ್ಧದ ತಯಾರಿಯನ್ನು ನಡೆಸುತ್ತಿದ್ದಂತಹ ದುರ್ಯೋಧನ ಹಾಗೂ ಅರ್ಜುನರು ಶ್ರೀಕೃಷ್ಣನ ಬಳಿ ಸಹಾಯವನ್ನು ಕೇಳಿ ಬರುತ್ತಾರೆ. ಮೊದಲು ಅರ್ಜುನ ಬರ್ತಾನೆ, ನಂತರ ದುರ್ಯೋಧನ ಬರ್ತಾನೆ. ಆಗ ಶ್ರೀಕೃಷ್ಣನು ನಾನು ಮೊದಲು ಅರ್ಜುನನಿಗೆ ಕೇಳುತ್ತೇನೆ, ನಂತರ ಯಾಕಂದ್ರೆ ಅವನು ಫಸ್ಟ್ ಬಂದಿದ್ದಾನೆ, ನಂತರ ನಿನ್ನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಅರ್ಜುನನೊಟ್ಟಿಗೆ ಶ್ರೀಕೃಷ್ಣ ಕೇಳ್ತಾನೆ. ನಾನು 2 ಆಯ್ಕೆಯನ್ನು ನಿನ್ಗೆ ಕೊಡ್ತೇನೆ. ಒಂದು ನನ್ನ ಸೈನ್ಯ, ಮತ್ತೊಂದು ಬರೀ ನಾನು. ಅರ್ಜುನ, ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡು, ನಾನು ಬೇಕಾ ನನ್ನ ಸೈನ್ಯ ಬೇಕಾ ಅಂತ. ಆಗ ಅರ್ಜುನ ಹೇಳ್ತಾನೆ, ನನಗೆ ಸೈನ್ಯ ಬೇಡ, ನೀನ್ ಸಾಕು ಅಂತ. ಆಗ ಕೃಷ್ಣ ಆಯ್ತು ಅಂತಾನೆ. ದುರ್ಯೋಧನನಿಗೆ ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ದುರ್ಯೋಧನನಿಗೆ ಸೈನ್ಯದ ಮೇಲೆ ನಂಬಿಕೆ, ಆದರೆ ಅರ್ಜುನನಿಗೆ ಕೃಷ್ಣನ ಮೇಲೆ ನಂಬಿಕೆ. ಸೈನ್ಯ ಇದ್ರೆ ನಾನು ಗೆಲ್ತೇನೆ ಅಂತ ದುರ್ಯೋಧನನ ಭಾವನೆ, ಆದರೆ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಕೃಷ್ಣ ಒಬ್ನಿದ್ರೆ ಸಾಕು, ನಾನು ಯುದ್ಧದಲ್ಲೂ ಗೆಲ್ತೀನಿ, ಇಡೀ ಜೀವನದಲ್ಲೂ ಧರ್ಮದಿಂದ ಜಯವನ್ನು ಸಾಧಿಸ್ತೀನಿ ಅಂತ ಅವನ ನಂಬಿಕೆ, ಅಭಿಪ್ರಾಯ. ನೋಡಿದ್ರಲ್ಲ ಸ್ನೇಹಿತರೆ, ಭಗವಂತನನ್ನು ಆಯ್ಕೆ ಮಾಡುವ ಪಾಂಡವರು, ಆದರೆ ಸೈನ್ಯವನ್ನು ಆಯ್ಕೆ ಮಾಡುವ ಕೌರವರು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ಸ್ನೇಹಿತರೆ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.